ಎಜಿ ನ್ಯೂಸ್ಗೆ ಸ್ವಾಗತ. ತುಕ್ಕು ಹಿಡಿದ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳನ್ನು ತೆರವುಗೊಳಿಸಿ ಹೊಸ ತಂತ್ರಜ್ಞಾನದ ಗೇಟ್ಗಳನ್ನು ಅಳವಡಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹ ಮಾಡಿದ್ದಾರೆ. ಅವಸಾನದ ಹಾದಿ ಹಿಡಿದ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗಿ ತೆಲಂಗಾಣದ ಪಾಲಾಗ್ತಾ ಇದೆ. ತುರ್ತಾಗಿ ದುರಸ್ತಿಗೆ ಮಾಡಿ ಪೋಲಾಗದಂತೆ ನೋಡಿಕೊಳ್ಳಿ ಅಂತ ಉಮೇಶ್ ಮುದ್ನಾಳ್ ಒತ್ತಾಯ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಸೈದಾಪುರ ಸಮೀಪ ಈ ಭಾಗದ ಹಲವು ಹಳ್ಳಿಗಳ ರೈತರ ಜೀವನಾಡಿಯಾದ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ತುಕ್ಕು ಹಿಡಿದು ಅಪಾರ ಪ್ರಮಾಣದ ನೀರು ದಿನನಿತ್ಯ ಸೋರಿಕೆಯಾಗಿ ತೆಲಂಗಾಣ ರಾಜ್ಯದ ಪಾಲಾಗ್ತಾ ಇದೆ. ತುಕ್ಕು ಹಿಡಿದು ಗೇಟ್ ದುರಸ್ತಿಗೊಳಿಸಿ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸೋರಿಕೆಯಾಗುವುದು ನೀರನ್ನ ತಡೆದು ಈ ಭಾಗದ ಬಡ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಆಗ್ರಹ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಸೈದಾಪುರ ಸಮೀಪವಿರುವ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಅಲ್ಲೇ ಇದ್ದ ಮೀನುಗಾರ ತರಮಕೋಲ ಬೆಂಟಿನ ಸಹಾಯದಿಂದ ನಿರಂತರ ಸೋರಿಕೆಯಾಗುವ ಸ್ಥಳವನ್ನ ವಿಡಿಯೋ ಚಿತ್ರೀಕರಣ ಮತ್ತು ಭಾವಚಿತ್ರವನ್ನ ಸೆರೆ ಹಿಡಿದ ನಂತರ ಅಕ್ಕಪಕ್ಕದಲ್ಲಿ ಇರುವ ರೈತರನ್ನ ಕರೆಸಿ ಸುದೀರ್ಘವಾಗಿ ಚರ್ಚಿಸಿದ ನಂತರ ಸ್ಥಳದಲ್ಲಿ ದಿಢೀರ್ ಪ್ರತಿಭಟನೆ ಮಾಡಿ ಮಾತನಾಡಿದರು. ಪ್ರವಾಹ ಸಂದರ್ಭದಲ್ಲಿ ಎಲ್ಲಾ ಗೇಟ್ಗಳನ್ನ ಮೇಲೆತ್ತಬೇಕಾಗಿತ್ತು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಎಲ್ಲಾ ಗೇಟ್ಗಳು ತುಕ್ಕು ಹಿಡಿದು ಕ್ರೇನ್ ಬಳಸಿದ್ರೂ ಕೂಡ ಮೇಲೆ ಬರಲಾರದ ಸ್ಥಿತಿ ನಿರ್ಮಾಣವಾಗಿದೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ವಹಣೆ ಕೊರತೆಯಿಂದಾಗಿ ಅವಸಾನದ ಹಾದಿ ಹಿಡಿದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈ ಭಾಗದ ಕಡು ಬಡವರ ರೈತರ ಜೀವನಾಡಿಯಾಗಿದೆ. ಜೊತೆಗೆ ಬೇಸಿಗೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದೆಂಬ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ವಹಣೆ ಮಾಡುವಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಅವಸಾನದ ಹಾದಿ ಹಿಡಿದಿದೆ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವಧಿಯಲ್ಲಿ ನಿರ್ಮಿಸಿರುವ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈ ಭಾಗದ ರೈತರ ಜೀವನಾಡಿಯಾಗಿದೆ. ಇದೇ ಹಿರೇನೂರ ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನೀರು ಆಶ್ರಯಿಸಿಕೊಂಡು ಈ ಭಾಗದ ಜನಜೀವನ ಸಾಗಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗೇಟ್ ತುಕ್ಕು ಹಿಡಿದು ಅಪಾರ ಪ್ರಮಾಣದ ನೀರು ಸೋರಿಕೆಯಾಗ್ತಾ ಇದೆ. ಕೂಡಲೇ ತುಕ್ಕು ಹಿಡಿದ ಗೇಟ್ಗಳನ್ನು ತೆರವುಗೊಳಿಸಿ ಹೊಸ ತಂತ್ರಜ್ಞಾನ ಅಳವಡಿಸಿ ಈ ಭಾಗದ ರೈತರಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಕಂದಳ್ಳಿ ನಡುವ ಹಿರೇನೂರು ನಡುವ ಕಂದಳ್ಳಿ ಬ್ರಿಡ್ಜಲ್ಲಿ ಗೇಟ್ಗಳು ಜಾಮ್ ಹಾಕಿ ಎಲ್ಲ ತುಕ್ಕು ಹಿಡಿದವ್ರಿ. ಇವಾಗ ಏನ್ ಮಾಡ್ಬೇಕು? ತುಕ್ಕು ಹಿಡಿದವ್ರಿ. ಅದ್ರಾಗ ಆ ಸೈಡ್ ಈ ಸೈಡ್ ಗೇಟ್ ಬಂದಾಗಿ ನೀರು ಸೈಡ್ ಈಚೆ ಸೈಡ್ ಹೋಗಿ ಎಲ್ಲ ರಸ್ತೆ ಎಲ್ಲ ಕೆಟ್ಟಬಿಟ್ಟದ್ರಿ. ಆದಷ್ಟು ಬೇಗ ಅದನ್ನ ಪರಿಹಾರ ಮಾಡ್ಬೇಕಂತ ಗೇಟ್ ಹೊಸದ್ ಗೇಟ್ ಹೊಸದ್ ಕೊಡ್ಸ್ರಿ. ಒಂದ್ ವಾರದ ಇಮಿಡಿಯೇಟ್ ಕೆಲಸ ಆಗ್ಬೇಕಂತ. ಏನಾಗಿದ್ರಿ ಅದು ಗೇಟ್? ತುಕ್ಕು ಹಿಡಿದೆಲ್ಲ ಜಂಗ್ ಬಂದವ್ರಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಳ್ಳಿ ಹಿರೇನೂರಿನ ಮಧ್ಯದಾಗಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸುಮಾರು 25 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಈ ಬ್ರಿಡ್ಜ್ ಏನದಂದರೆ ಪ್ರವಾಹ ಬಂತಂದ್ರೆ ಆಯಿತು, ಆ ಗೇಟ್ಗಳೆಲ್ಲ ತುಕ್ಕಿಡ್ದ ಕೇಸಿ ಎಲ್ಲೆತ್ತಲೆ ಜಾಮ್ ಹಾಕೇಸಿ ನೀರು ಹೊರಗಡೆ ಪೋಲಾಗ್ತಕ್ಕಂಥದ್ದು. ಮತ್ತು ನಿರಂತರವಾಗಿ ಈ ನೀರು ಹೊರಗಡೆ ಹೋಗಿ ನಮ್ಮ ಜಿಲ್ಲೆನೇ ದಾಟಿ ಕೇಸಿ ಬೇರೆ ಕಡೆ ಹೋಗ್ತಕ್ಕಂಥ ವ್ಯವಸ್ಥೆ ಅದ, ಹೊಲದಲ್ಲಿ ಹೋಗ್ತಂಥ. ಹಂಗಾಗಿ ಆ ಗೇಟ್ಗಳನ್ನು ತಕ್ಷಣ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಹೈಡ್ರಾಲಿಕ್ ಗೇಟ್ಗಳನ್ನು ಕೂಡಿಸಿ ಈ ಭಾಗದ ರೈತರಿಗೆ ಯಾವಾಗಲೇ ತೊಂದರೆ ಆಗದಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಈ ಭಾಗದ ರೈತರೆಲ್ಲರೂ ಸೇರಿಕೇಸಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಇದೇ ಸಂದರ್ಭದಲ್ಲಿ ಕಲ್ಲಪ್ಪ, ಶಾಂತಪ್ಪ, ಮಾಣಿಕರೆಡ್ಡಿ, ಪಾಟೀಲ್, ಹನುಮಂತ, ಸುನಿಲ್ ಶೆಟ್ಟಿ, ಬನ್ನಪ್ಪ, ನಬೀಸಾ, ಭೀಮರಾಜ್, ಪವನ, ಶರಣಪ್ಪ, ನಿಂಗಪ್ಪ, ಬೋದ್ಯಪ್ಪ, ಸುರೇಶ್, ರವಿ, ತಾಯಪ್ಪ, ಭರತ್, ಪೀರ್, ಮಹಮ್ಮದ್, ದೇವಪ್ಪ, ಚಂದ್ರು, ಶಾಂತಪ್ಪ, ಹಸೇನ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.